ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇದು ಆಷಾಢ ಶುಕ್ರವಾರದ ಕೊನೆ ವಾರದ ಪೂಜೆ. ನನಗೆ 3 ಆಷಾಢ ಶುಕ್ರವಾರ ಮಾಡೋದಕ್ಕಾಯಿತು. 3 ಆಷಾಢ ಶುಕ್ರವಾರನೂ ಪೂಜೆ ಮಾಡ್ಕೊಂಡಿದ್ದೀನಿ. ತುಪ್ಪದ ದೀಪ ಹಚ್ಚಿ ಒಂದು ವಿಷಯನ ಸಂಕಲ್ಪ ರೀತಿ ಮಾಡಿಕೊಂಡು ಪೂಜೆ ಮಾಡ್ಕೊಂಡಿದ್ದೀನಿ. ಈ ಸಲ ದೀಪಾಲಂಕಾರನ ಗುಲಾಬಿ ಮತ್ತು ಸೇವಂತಿಗೆ ಬಳಸ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಪ್ರತಿ ಸಲ ಹಾಲ್ಕೀರೆ ಮಾಡ್ತೀನಲ್ವ ನೈವೇದ್ಯ ಅಂತ, ಅದಕ್ಕೆ ಈ ಸಲ ಕ್ಯಾರೆಟ್ ಹಲ್ವಾ ಮಾಡೋಣ ಅಂತ ಕ್ಯಾರೆಟ್ ಹಲ್ವಾ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಾಗಿತ್ತು. ನಾನು ಮೊದಲೇ ಹೇಳ್ದಂಗೆ 16 ವಿಷಯಗಳನ್ನ ತಲೆಯಲ್ಲಿಟ್ಕೊಂಡು 16 ಬೇಡಿಕೆಗಳನ್ನು ದೇವ್ರ ಹತ್ರ ಇಟ್ಕೊಂಡು ಸಂಕಲ್ಪ ಮಾಡ್ಕೊಂಡು ಪೂಜೆ ಮಾಡಬಾರ್ದು. ಯಾಕೆಂದರೆ ದೇವ್ರಿಗೆ ಕನ್ಫ್ಯೂಸ್ ಆಗಿಬಿಡ್ಬೋದಲ್ವ, ಇವ್ರು ಯಾವ ವಿಷ್ನ ನಾನು ಫುಲ್ಫಿಲ್ ಮಾಡಲಿ ಅಂತ. ಅದಕ್ಕೆ ನಿಮ್ಗೆ ಎಷ್ಟು ವಿಷಸ್ ಇದೆ ಅಲ್ವ, ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಈ ಟೈಮಲ್ಲಿ ನಿಮಗೆ ಏನು ಬೇಕು ಆ ಒಂದೇ ಒಂದು ವಿಷಯನ ಸಂಕಲ್ಪ ರೀತಿ ಮಾಡಿಕೊಂಡು ಪೂಜೆ ಮಾಡಿ. ನನಗೆ ಎಷ್ಟೋ ಸಲ ಇದು ನೆರವೇರಿದೆ. ಮತ್ತು ನಾನು ಹೇಳ್ತಾ ಇದ್ದೀನಿ, ಭಕ್ತಿಯಿಂದ ಮಾಡಿ, ಶ್ರದ್ಧೆಯಿಂದ ಮಾಡಿ. ಮೆಚ್ಚೋದಕ್ಕೋಸ್ಕರನೋ ಅಥವಾ ಯಾರೋ ಮಾಡ್ತಿದ್ದಾರೆ ನಾವು ಮಾಡಬೇಕು ಅನ್ನೋ ರೀತಿ ಬೇಡ. ನಿಮ್ಗೆ ಇಷ್ಟ ಇದ್ದರೆ ಮಾಡಿ, ಇಷ್ಟ ಇಲ್ಲದೇ ಇದ್ದರೆ ಪರವಾಗಿಲ್ಲ, ದೇವರು ಇದೆಲ್ಲ ಮಾಡಿ ಅಂತ ಹೇಳೋದೇ ಇಲ್ಲ. ನಿಮ್ಮ ಕೆಲಸದಲ್ಲಿ ಅಂದರೆ ನಮ್ಮ ಕೆಲಸದಲ್ಲಿ, ನಾವು ಮಾಡೋ ಕೆಲಸದಲ್ಲಿ ದೇವರನ್ನು ನೋಡಿದ್ರೆ ಸಾಕು. ಇನ್ನೊಬ್ಬರನ್ನ ಹೀಯಾಳಿಸಿ, ಇನ್ನೊಬ್ಬರನ್ನ ಜರಿದು ಅಥವಾ ಇನ್ನೊಬ್ಬರನ್ನ ಕೀಳಾಕೊಂಡು ದೇವ್ರ ಮುಂದೆ ಕೂತ್ಕೊಂಡು ನಾವು ಜಪ ತಪ ಮಾಡಿದ್ರೆ ಅದೆಲ್ಲ ಏನೂ ನೆರವೇರೋದೇ ಇಲ್ಲ. ಪ್ರತಿಯೊಬ್ಬರು ಜೀವನ ಕೂಡ ಬೇರೆ ಬೇರೆಯೇ. ಎಲ್ಲರ ಮನೇಲೂ ಪ್ರಾಬ್ಲಮ್ಸ್ ಇರುತ್ತೆ, ಎಲ್ಲರ ಮನೇಲೂ ಫನ್ ಖುಷಿ ಎಲ್ಲನೂ ಇರುತ್ತೆ. ಬಟ್ ಅದನ್ನು ನಾವು ಹೇಗೆ ತಗೋತೀವಿ ಅನ್ನೋದೇ ತುಂಬ ಮುಖ್ಯವಾದದ್ದು. ಈ ವ್ಲಾಗ್ನ ಹಾಗೆ ನೆಕ್ಸ್ಟ್ ಡೇಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇಲ್ಲಿ ನಮ್ಮ ಮನೆಯವರು ಡ್ರಾ ಮಾಡ್ತಾ ಇದ್ದಾರೆ. ಇವ್ರು ಇಷ್ಟು ಚೆನ್ನಾಗಿ ಡ್ರಾ ಮಾಡ್ತಾರೆ ಅಂತ ನಂಗೆ ಗೊತ್ತೇ ಇರಲಿಲ್ಲ. ಅಂದರೆ 3, 5 ಹಾಕಿ ನಾಯಿ ಮರಿ ಬರಿತೀವಲ್ವ ಆ ಥರ ಬರೀತಿದ್ರು. ಇಲ್ಲ ರಂಗೋಲಿಲಿ ಬಾತುಕೋಳಿ ಬರಿತೀವಲ್ವ ಆ ಥರ ಬರೀತಿದ್ರು. ನಮ್ಮ ಓನರ್ ಮಗ ಬಂದು ನನಗೆ ನಾಳೆ ಶೇಡಿಂಗ್ ಇದೆ ಅಂತ ಹೇಳ್ತಿದ್ದ. ಸೊ ಅವನು ಮಾಡೋದನ್ನ ಇವರು ನೋಡಿದ್ರಲ್ವ, ಇವ್ರಿಗೂ ಮಾಡ್ಬೇಕಂತ ಅನ್ನಿಸ್ತು. ನನ್ನ ಹತ್ರ ಕೇಳಿದ್ರು, ನಿನ್ನ ಹತ್ರ ಶೀಟ್ ಇದ್ದರೆ ಕೊಡು ಅಂತ. ನಾನು ಬುಕ್ಕೇ ಇಟ್ಟಿದ್ದೀನಿ ಅಂತ ಬುಕ್ ಕೊಟ್ಟೆ. ನೋಡಿ ಇದು ಅವರೇ ಮಾಡಿರೋದು. ನನಗೆ ತುಂಬ ಖುಷಿ ಆಯಿತು. ಪಿಕಾಕ್ ಸ್ವಲ್ಪ ಚೆನ್ನಾಗಿ ಬರಲಿಲ್ಲ, ಬಟ್ ಆನೆ ಅವ್ರು ಆ ರೀತಿ ಬರೀತಾರೆ ಅಂದ್ಕೊಳ್ಳೇ ಇಲ್ಲ. ನೆಕ್ಸ್ಟು ಈ ಜಿಂಕೆ ಇದೆಯಲ್ಲ, ಇದು ಅಣ್ಣ ಬರೆದಿರೋದು. ನಮ್ಮ ಅಣ್ಣ ಕೂಡ ತುಂಬ ಒಳ್ಳೆ ಡ್ರಾಯಿಂಗ್ ಮಾಡ್ತಾರೆ. ಬಟ್ ಇದೆಲ್ಲ ಈಗ ಮರ್ತೋಗಿದೆ. ದೊಡ್ಡವರಾಗ್ತಾ ಆಗ್ತಾ ನಮ್ಮ ಸಣ್ಣ ಖುಷಿನೂ ನಾವು ಮರ್ತೇ ಬಿಟ್ಟಿರ್ತೀವಲ್ವ. ಹಾಗೆಯೇ ಇದು ನೆಕ್ಸ್ಟ್ ಡೇ ವ್ಲಾಗು. ಎಲ್ಲದರಲ್ಲೂ ಒಂದೊಂದು ಗ್ಲಿಮ್ಸ್ ಥರ ತೊಗೊಂಡಿದ್ದೀನಿ. ಎಗ್ ರೈಸ್ ಮಾಡ್ತಾಯಿದ್ದೀನಿ. ಈ ರೀತಿ ಎಗ್ ರೈಸ್ ನಮ್ಮ ಮನೇಲಿ ತುಂಬ ಇಷ್ಟಪಟ್ಟು ತಿಂತೀವಿ. ಇದಕ್ಕೆ ನಾನು ಯಾವುದೇ ಸಾಸ್ ಗೀಸ್ ಏನೂ ಹಾಕಲ್ಲ. ಫಸ್ಟ್ ಈಗ ಆಯಿಲ್ ಹಾಕ್ಕೊಂಡಿದ್ದೀನಿ. ಆಯಿಲ್ಗೆ ಬೇಯಿಸಿರೋಂಥ ಮೊಟ್ಟೆನ 4 ಭಾಗ ಮಾಡಿಕೊಂಡು ಅದನ್ನು ಹಾಕ್ಕೊಂಡಿದ್ದೀನಿ. ಅದ್ರ ಮೇಲೆ ಈಗ ಸ್ವಲ್ಪ ಚಿಲ್ಲಿ ಪೌಡರ್ ಮತ್ತು ಪೆಪ್ಪರ್ ಪೌಡರ್ ಹಾಕ್ಕೊಂಡು ಇದನ್ನು ನೀಟಾಗಿ 2 ಸೈಡು ಬೇಯಿಸ್ಕೋಬೇಕು. ನೋಡಿ ಈ ಥರ 2 ಕಡೆ ತಿರುವಾಕಿ ಬೇಯಿಸ್ಕೊಬೇಕು. ಇದು ಸ್ವಲ್ಪ ಕ್ರಂಚಿಯಾಗಿ ಆಗಬೇಕು, ಆವಾಗ ಚೆನ್ನಾಗಿರುತ್ತೆ. ಇವಾಗ ಆಗಿದೆ. ಇದನ್ನು ನಾನೀಗ ಒಂದು ಬಟ್ಲಿಗೆ ಸೈಡ್ಗೆ ತಗೋತಾ ಇದ್ದೀನಿ. ಇವಾಗ ಮತ್ತೆ ಅದೇ ಬಾಣಲಿಗೆ ಆಯಿಲ್ ಹಾಕ್ಕೊಂಡಿದ್ದೀನಿ. ಆಯಿಲ್ ಕಾದ್ಮೇಲೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ, ಅಂದರೆ ಫೈನ್ ಚಾಪ್ ಮಾಡ್ಕೊಂಡಿದ್ದೀನಿ, ಹಸಿರು ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಹಸಿರು ಮೆಣಸಿನ್ಕಾಯಿನೇ ಟೇಸ್ಟ್ ಚೆನ್ನಾಗಿರುತ್ತೆ. ಇದನ್ನು ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡಿದ್ರೆ ಯಾವುದೇ ಖಾರ ಬರಲ್ಲ. ಅದಾದಮೇಲೆ ಸಣ್ಣದಾಗಿ ಹೆಚ್ಚಿರೋಂಥ ಈರುಳ್ಳಿನ ಹಾಕೋತಾ ಇದ್ದೀನಿ. ಇದನ್ನು ಅಷ್ಟೇ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ. ಇದರ ಸುತ್ತ ನಾನು ಸೈಡ್ನ ಮಾಡ್ಕೋತಾ ಇದ್ದೀನಿ. ಯಾಕಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಈರುಳ್ಳಿಗಿಂತ ಫಸ್ಟೇ ಹಾಕಬೇಕಿತ್ತು, ನಾನು ಮರ್ತುಬಿಟ್ಟೆ. ಸೊ ಅದಕ್ಕೆ ಮಧ್ಯದಲ್ಲಿ ಸ್ವಲ್ಪ ಜಾಗ ಮಾಡಿಕೊಂಡು ಅದನ್ನು ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ. ಇದಕ್ಕೆ ಇವಾಗ ಸಣ್ಣದಾಗಿ ಕಟ್ ಮಾಡಿರೋಂಥ ಕ್ಯಾಪ್ಸಿಕಮ್ ಮತ್ತು ಟೊಮೊಟೊ ಹಾಕೋತಾ ಇದ್ದೀನಿ. ನಾವು ಯಾವುದೇ ಸಾಸ್ ಯೂಸ್ ಮಾಡದೇ ಇರೋದ್ರಿಂದ ಟೊಮೊಟೊನ ಸ್ವಲ್ಪ ಹೆಚ್ಚಾಗಿ ಹಾಕ್ಕೊಳ್ಳಿ, ಹುಳಿಯಾಗಿ ಚೆನ್ನಾಗಿರುತ್ತೆ. ಇದನ್ನು ಕೂಡ ಚೆನ್ನಾಗಿ ಇವಾಗ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೋಬೇಕು. ಟೊಮೊಟೊ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ನಾನು ಸಣ್ಣದಾಗಿ ಕಟ್ ಮಾಡಿರೋಂಥ ತರಕಾರಿ ಹಾಕೋತಾ ಇದ್ದೀನಿ. ಕ್ಯಾರೆಟ್ ಮತ್ತು ಬೀನ್ಸ್ 2 ಹಾಕೋತಾ ಇದ್ದೀನಿ. ನೀವು ಬೇಕಿದ್ರೆ ಇದಕ್ಕೆ ಕ್ಯಾಬೇಜ್ ಕೂಡ ಆ್ಯಡ್ ಮಾಡ್ಕೋಬೋದು. ನಾನು ಇರಲಿಲ್ಲ ಮನೇಲಿ, ಸೊ ಇದನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋತೀನಿ. ತರಕಾರಿಗೆ ಬೇಕಾದಷ್ಟು ಸಾಲ್ಟ್ನ ಹಾಕಿ ನೀಟಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ.
ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ನಾನು ಪ್ಲೇಟ್ ಮುಚ್ಚಿ ಹಬೆಲೇನೆ ಬೇಯೋದಕ್ಕೆ ಬಿಟ್ಟಿದ್ದೆ. ಈಗ ನೋಡಿ ತರಕಾರಿ ನೀಟಾಗಿದೆ. ಫುಲ್ ಕುಕ್ ಆಗೋದು ಬೇಡ, ಇದು ಬಾಯಿಗೆ ಕ್ರಂಚಿಯಾಗಿ ಸಿಕ್ಕರೆ ಚೆನ್ನಾಗಿರುತ್ತೆ. ಇಷ್ಟು ಬೆಂದರೆ ಸಾಕು. ನೆಕ್ಸ್ಟ್ ನಾನು ಇದಕ್ಕೆ ರೈಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ರೈಸ್ನ ಸ್ವಲ್ಪ ಕುಕ್ಕರ್ ವಿಷಲ್ ತೆಗೆದ ತಕ್ಷಣವೇ ಬಟ್ಲಿಗೆ ಹಾಕಿ ಆರಿಸ್ಕೊಂಡಿದ್ದೆ. ಆವಾಗ ಉಡಿಯಾಗಿ ಉದುರಾಗಿ ಚೆನ್ನಾಗಿ ಬರುತ್ತೆ. ಸೊ ಆರೋದಕ್ಕೆ ಇಟ್ಕೊಂಡು ಈಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೆಕ್ಸ್ಟ್ ನಾನು ಇದಕ್ಕೆ ಸಾಲ್ಟ್ ಹಾಕ್ಕೊಂಡಿದ್ದೀನಿ, ಆಮೇಲೆ ಗರಂ ಮಸಾಲ, ನೆಕ್ಸ್ಟ್ ಪೆಪ್ಪರ್ ಪೌಡರ್ ಹಾಕ್ಕೊಂಡು ನೀಟಾಗಿ ಎಲ್ಲನೂ ತರಕಾರಿ ಮತ್ತು ಪೌಡರು ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು. ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನೋಡಿ ನಾನು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಆಲ್ರೆಡಿ ಫ್ರೈ ಮಾಡಿದ್ನಲ್ಲ ಎಗ್ಗು, ಅದನ್ನು ಈಗ ಇದ್ರ ಮೇಲ್ಗಡೆ ಹಾಕ್ಕೊಂಡು ಇನ್ನೊಂದು ಸಲ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಎಗ್ ರೈಸ್ ರೆಡಿ ಆಗುತ್ತೆ. ಈ ರೀತಿ ಎಗ್ ರೈಸ್ನ ನೀವು ಟ್ರೈ ಮಾಡೇ ಇರೋದಿಲ್ಲ. ನಾನು ಒಂದು ಸಲ ಅರ್ಜೆಂಟ್ಗೋಸ್ಕರ ಮಾಡಿದ್ದಂಥ ರೆಸಿಪಿ ಇದು. ಅದಾದಮೇಲೆ ನಮ್ಮ ಮನೇಲಿ ಎಗ್ ರೈಸ್ ಅಂದರೆ ಈ ರೀತಿಯೇ ಮಾಡು ಅಂತ ಕೇಳ್ತಾರೆ, ಅಷ್ಟು ರುಚಿಯಾಗಿರುತ್ತೆ. ಮೊಟ್ಟೆ ಒಡೆದು ಮಾಡೋದು ಅದು ಒಂದು ರೀತಿ, ಇದು ಇನ್ನೂ ಸ್ವಲ್ಪ ಮಸಾಲೆಯಾಗಿ ಚೆನ್ನಾಗಿರುತ್ತೆ. ಟ್ರೈ ಮಾಡಿ. ಇದಾದಮೇಲೆ ಗಾರ್ನಿಷ್ಗೋಸ್ಕರ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ. ಈಗ ನಮ್ಮ ಎಗ್ ರೈಸ್ ರೆಡಿ ಆಯಿತು. ರೆಸಿಪಿನ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್. ಈ ಪುಟಾಣಿ ಯೂಟ್ಯೂಬರ್ನ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.